ಅಪ್ಪು ಪುನೀತ್ ರಾಜ್ಕುಮಾರ್. ಓ ಅಪ್ಪು ಸರ್ ನಂಗೆ ಮೀಟ್ ಮಾಡುವಂಥ ಅವಕಾಶ ಒಂದು ಸಿಕ್ಕಿಲ್ಲ ಸರ್. ನನ್ನ ರೇಡಿಯೋ ಶೋ ಲಾಂಚ್ ಆಗ್ತಾ ಇರಬೇಕಾದ್ರೆ ಫಸ್ಟೋ ಸೆಕೆಂಡ್ ರೇಡಿಯೋ ಶೋ ಲಾಂಚ್ ಆಗ್ತಾ ಇರಬೇಕಾದ್ರೆ ಅದೇ ಲಾಂಚ್ ಆಗಿರೋ ಹಿಂದಿನ ದಿನ ಏನೋ ಅಪ್ಪು ಸರ್ ತೀರಿ ಹೋಗ್ತಾರೆ. ಸೊ ಅದಕ್ಕೆ ನನಗೆ ನಾನು ಗ್ರ್ಯಾಂಡ್ ಲಾಂಚ್ ಎಲ್ಲ ಆಯಿತು. ಸೊ ಇಮಿಡಿಯೇಟಾಗಿ ನಾನು ಇಲ್ಲ ಲಾಂಚ್ ಕ್ಯಾನ್ಸಲ್ ಮಾಡಿ ಆಗಲ್ಲ ನನಗೆ. ಅಪ್ಪು ಸರ್ ಹೋಗಾದ್ಮೇಲೆ ನಾನು ಅಲ್ಲಿ ರೇಡಿಯೋನಲ್ಲಿ ಹೋಗ್ಬಿಟ್ಟು ಹಾಯ್ ನಮಸ್ಕಾರ ಅಂತೆಲ್ಲ ಮೋಟಿವೇಟ್ ಏನೂ ಮಾಡೋಕ್ಕಾಗಲ್ಲ ನನಗೆ. ವಿ ವಿಲ್ ಪುಷ್ ದಿಸ್ ಅಂತ ಹೇಳಿ ಜಗಳ ಮಾಡಿ ಒಂದು 3-4 ವಾರ ತಳ್ಳಿಬಿಟ್ಟೆ ನನ್ನ ಶೋ ಇದು ಮಾಡೋದು. ಅಂದರೆ ನನಗೂ ಎಲ್ಲ ಒಂದು ಕಡೆ ಅಷ್ಟು ಬೇಜಾರಾಗಿತ್ತು. ಅಪ್ಪು ಯಾವುದೇ ಜಾಗಕ್ಕೆ ಹೋಗಿ ಸರ್, ಯಾವುದೇ ಕಲಾವಿದನ ಕೇಳಿ ಎಲ್ಲರೂ ಅಪ್ಪು ಸರ್ ಬಗ್ಗೆ ಏನೋ ಒಂದು ಒಳ್ಳೆ ವಿಚಾರ ಹೇಳ್ತಾರೆ. ಬಿಕಾಸ್ ಪರ್ಸ್ನಲಾಗಿ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಜೊತೆ. ಅದೇ ನಡ್ಕೊಂಬರ್ತಾ ಸ್ಮೈಲ್ ಮಾಡಿಕೊಂಡು ಮಾಡಪ್ಪಿ ನೀನು ಚೆನ್ನಾಗಿ ಮಾಡ್ತೀಯ ಮಾಡಪ್ಪಿ ಅಂತ ಹೇಳ್ಬಿಟ್ಟು ಅಷ್ಟು ಸ್ವೀಟಾಗಿ ಮಾತಾಡಿಸುವಂಥ ವ್ಯಕ್ತಿ. ಅವ್ರು ಕಳ್ಕೊಂಡಾಗ ಇನ್ನೂ ಜಾಸ್ತಿ ನೋವಾಗುತ್ತೆ. ಇವತ್ತಿಗೂ ಎದ್ದು ನಿಲ್ತಾ ಇರೋದು ಅವರ ವ್ಯಕ್ತಿತ್ವ, ಅವರ ನಿಜ ಜೀವನದ ವ್ಯಕ್ತಿತ್ವ. ಎಷ್ಟು ಸ್ವೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಯಾರು ಬಂದ್ರೂ. ಸೊ ಅವರು ಫಾರ್ ಎವರ್, ಅದೇ ಲಿವ್ಸ್ ಆನ್ ಫಾರ್ ಎವರ್, ಲೆಜೆಂಡ್ ಅಂತ ಏನು ಕರೀತಾರೆ, 100% ಆ ಲೆಜೆಂಡ್ ಕ್ಯಾಟಗರಿಗೆ ಸೇರ್ತಾರೆ ಅವರು ಅಪ್ಪು ಸರ್. ಅವ್ರ ಸಿನಿಮಾಗಳು ಮೇ ಬಿ ಇನ್ನೂ ಜಾಸ್ತಿ ಬರಬೇಕಿತ್ತು, ಇನ್ನೂ ಜಾಸ್ತಿ ಅವರು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಫೇಸಲ್ಲೂ ಇದ್ದರು. ಅವ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಶುರು ಮಾಡಿ ಹೊಸ ಕಲಾವಿದರಿಗೆ ಅವಕಾಶ ಕೊಡುವಂಥದ್ದು ತುಂಬ ಮಾಡಿದರು ಅವರು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬರಬೇಕಿತ್ತು. ಆ್ಯಂಡ್ ಅಷ್ಟೇ ಗೋಲ್ಡ್ ಅಂತಹ ವ್ಯಕ್ತಿ. ತುಂಬ ಆಸೆ ಇತ್ತು ಸರ್ ಅವ್ರನ್ನ ಮೀಟ್ ಮಾಡಬೇಕು ಮುಂಚೆಯಿಂದನೂ. ಹೆಂಗೋ ಕೆಲಸದ ಮೂಲಕನೋ ಯಾವುದೋ ಇಂಟರ್ವ್ಯೂ ಮಾಡಬೇಕು, ಹೆಂಗೋ ಒಂದು ಮೀಟ್ ಮಾಡಬೇಕಂತ ಆಸೆ ಇತ್ತು, ಆಗಿಲ್ಲ. ಅಷ್ಟರಲ್ಲಿ ವಿ ಲಾಸ್ಟ್ ಹಿಮ್.